ಖಂಡಿತ ಬೇಸಿಗೆ ಸಮಯದಲ್ಲಿ ನಮಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರವಾಸಿಗರ ಫುಟ್ಫಾಲ್ ಸಂಖ್ಯೆಗಳು ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ. ಅನೇಕರು ಸಮ್ಮರ್ ಮ್ಯಾನೇಜ್ಮೆಂಟಲ್ಲಿ ನಾವೇನು ಜೆಟ್ಟೆಲ್ಲ ಆನ್ ಮಾಡಿದಾಗ ಪ್ರಾಣಿಗಳು ಅದನ್ನು ಇದು ಮಾಡೋದಾಗಿರ್ಬೋದು, ಎಳ್ನೀರು ಕೊಟ್ಟಂಥ ಸಮಯದಲ್ಲಿ ಅದು ಎಳ್ನೀರನ್ನ ಅದೇ ಸುಲ್ಕೊಂಡು ಕುಡಿಯುವಂಥ ಪ್ರಾಸೆಸ್ನ ನೋಡಿ ತುಂಬ ಜನ ಪ್ರೇಕ್ಷಕರು ಖುಷಿಪಟ್ಟಿದ್ದಾರೆ. ಅದು ಅದ್ರ ಮುಖಾಂತರ ಕೂಡ ತುಂಬ ಮತ್ತು ಮಕ್ಕಳಿಗೆ ತುಂಬ ಇಷ್ಟವಾದಂಥ ಪ್ಲೇಸ್ ಅಂತ ಹೇಳಿದ್ರೆ ಮೃಗಾಲಯ. ಮಕ್ಕಳಿಗೆ ಇವಾಗ ರಜಾ ಇರೋದ್ರಿಂದ ಖಂಡಿತ ಪ್ರತಿ ವರ್ಷದಂತೆ ಈ ಬೇಸಿಗೆಯಲ್ಲೂ ಕೂಡ ನಮಗೆ ಒಳ್ಳೆ ಸಂಖ್ಯೆಯ ಪ್ರವಾಸಿಗರು ಬಂದಿದ್ದಾರೆ. ವಾರಾಂತ್ಯದಲ್ಲಿ ನಮಗೆ ಅತಿ ಹೆಚ್ಚು ಸಂಖ್ಯೆಯನ್ನು ನಾವು ವಾರಾಂತ್ಯದಲ್ಲಿ ಕಾಣ್ಬೋದು. ಅದರಲ್ಲೂ ಲಾಂಗ್ ವೀಕೆಂಡ್ ಇದ್ರಂತೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಸ್ವಲ್ಪ ರಶ್ ಇದೆ, ಒಂದೊಳ್ಳೆ ಫುಟ್ಫಾಲ್ ಇದೆ ಮತ್ತು ಅಂದರೆ ಬರುವಂಥ ಪ್ರವಾಸಿಗರಿಗೂ ಕೂಡ ಮೃಗಾಲಯದ ಬಗ್ಗೆ ಒಂದು ಪ್ರೀತಿ ಅಭಿಮಾನ ನೋಡ್ತಾ ಇದ್ದೀವಿ ನಾವು. ಅವ್ರಿಗೆ ತುಂಬ ಖುಷಿಯಿಂದ ನೋಡ್ತೀವಿ. ಮಂಗಳವಾರದ ಜನ ಕಳೆದ ಒಂದು 3-4 ಮಂಗಳವಾರ ನಾವು ವರ್ಕಿಂಗ್ ಡೇಸ್ ಮಾಡ್ಕೊಂಡಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ, ಈಗ ರಜಾ ಇರೋದ್ರಿಂದ ಏನು ಮಾಡ್ತಾರೆ, ಅವರೊಂದು ಟೂರ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ಮೃಗಾಲಯನ ಅವ್ರು ಪ್ಲ್ಯಾನ್ ಮಾಡಿದ್ರೆ ನೋಡದೆ ಹೋಗೋ ಥರ ಆಗಬಾರ್ದು. ಯಾಕೆಂತ ಹೇಳಿದ್ರೆ ನಮ್ಮ ಮೃಗಾಲಯದ ಏನಂತ ಹೇಳಿದ್ರೆ ಕನ್ಸರ್ವೇಷನ್ ಒಂದು, ಇನ್ನೊಂದು ಎಜುಕೇಷನ್. ಅಂದರೆ ನಮ್ಮ ಅನಿಮಲ್ಸ್ ಬಗ್ಗೆ ಅವರ ಆಸಕ್ತಿ ಇರುವಂಥ ಎಲ್ಲರಿಗೂ ಮಾಹಿತಿಯನ್ನು ತಲುಪಿಸೋದು. ಹಾಗಾಗಿ ಅಂಥವರಿಗೆ ನಿರಾಸೆ ಆಗಬಾರ್ದು, ಅವರು ಮೃಗಾಲಯವನ್ನು ನೋಡದೆ ಹೋಗೋ ಥರ ಆಗಬಾರ್ದು ಅಂತೇಳಿ ಕೆಲವು ಮಂಗಳವಾರಗಳು ಈಗ ಆಲ್ರೆಡಿ ನಾವು ನಮ್ಮ ಮೃಗಾಲಯವನ್ನು ತೆರೆದಿದ್ವಿ. ಹೆಚ್ಚಿನ ಬೇಡಿಕೆ ಇದ್ದರೆ ಮುಂದಿನ ದಿನಗಳಲ್ಲಿ ತೆರೀಲಿಕ್ಕೂ ಸಹ ನಾವು ಸಿದ್ಧರಿದ್ದೇವೆ.